ಕಳೆದ 2 ಲೋಕಸಭಾ ಚುನಾವಣೆ ಕಂಪೇರ್ ಮಾಡಿದ್ರೆ ಈ ಸಲ ಸಿಎಂ ಸಿದ್ದರಾಮಯ್ಯ ಅವರು ಹೇಗಾದರೂ ಮಾಡಿ ಚಾಮರಾಜನಗರ ಹಾಗೂ ಮೈಸೂರನ್ನ ಗೆಲ್ಲಲೇಬೇಕು ಅಂತ ಹಠಕ್ಕೆ ಬಿದ್ದಿರೋ ಹಾಗೆ ಕಾಣಿಸ್ತಾ ಇದೆ. 10 ವರ್ಷಗಳ ಎಲೆಕ್ಷನ್ ಸಂದರ್ಭವನ್ನ ನೋಡಿದಾಗ ಈ ಸಲ ಅತ್ಯಂತ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರೋದು ಅದರ ಪರಿಣಾಮ ಬ್ಯಾಕ್ ಟು ಬ್ಯಾಕ್ ಮೈಸೂರಿಗೆ ಹೋಗ್ತಾ ಇರೋದು, ರಣವ್ಯೂಹವನ್ನ ರಚಿಸ್ತಾ ಇರೋದು ಕಂಡು ಬರ್ತಾ ಇದೆ. ಸೊ ಸಮಾವೇಶವನ್ನ ಕೂಡ ನಡೆಸಬೇಕು ಅಂತ ಮುಂದಾಗಿದ್ದಾರೆ. ಸಮಾವೇಶದ ಶಕ್ತಿ ಪ್ರದರ್ಶನ ರೂಪುರೇಷೆ ಹೇಗಿದೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಮೈಸೂರು ಚಾಮರಾಜನಗರ 2 ದಿನ ಸಿಎಂ ಪ್ರವಾಹ. ಸುನಿಲ್ ಬೋಸ್, ಲಕ್ಷ್ಮಣ್ ಪರ ಸಿಟ್ಟು ಪ್ರಚಾರ. ಸಮಾವೇಶ ನಡೆಸಿ ಜನಮನ ಗೆಲ್ಲಲು ಸಿಎಂ ಸ್ಕೆಚ್. ಹೌದು, ಸಿಎಂ ಸಿದ್ದರಾಮಯ್ಯಗೆ ಮೈಸೂರು ಚಾಮರಾಜನಗರ 2 ಕ್ಷೇತ್ರ ಕೂಡ ಪ್ರತಿಷ್ಠೆಯ ಕಣವಾಗಿದೆ. 2 ಕ್ಷೇತ್ರದಲ್ಲಿ ಕೈ ಅಭ್ಯರ್ಥಿ ಗೆಲ್ಲಿಸುವ ಜೊತೆಗೆ ತಮ್ಮ ಪ್ರಾಬಲ್ಯ ತೋರಿಸುವ ಅನಿವಾರ್ಯತೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗಿದೆ. ಇನ್ನು ಚಾಮರಾಜನಗರ ಮೈಸೂರು ಕ್ಷೇತ್ರಕ್ಕೆ ಪಟ್ಟು ಹಿಡಿದು 2 ಅಭ್ಯರ್ಥಿಗಳಿಗೆ ಟಿಕೆಟ್ ಅನ್ನ ಕೊಡಿಸಿದ್ದಾರೆ. ಅದರಲ್ಲೂ ಕೂಡ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಸಚಿವ ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ಗೆ ಟಿಕೆಟ್ ಸಂಬಂಧ ಹರಸಾಹಸ ನಡೆಸಿದ ಬಳಿಕ ಹೈಕಮಾಂಡ್ ಟಿಕೆಟ್ ಅನ್ನ ಕೊಟ್ಟಿದೆ. ಈಗ 2 ಅಭ್ಯರ್ಥಿಗಳನ್ನ ಗೆಲ್ಲಿಸುವ ಹೊಣೆ ಸಿದ್ದರಾಮಯ್ಯ ಅವರ ಹೆಗಲ್ ಮೇಲಿದೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗಾಗಿ ಪಣ ತೊಟ್ಟು ನಿಂತಿರುವ ಸಿದ್ದರಾಮಯ್ಯ ಚಾಮರಾಜನಗರ ಮೈಸೂರು ಭಾಗದಲ್ಲಿ ಪ್ರಚಾರ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಪ್ರಜಾಧ್ವನಿ 2 ಯಾತ್ರೆಯ ಮೂಲಕ ಮತಬೇಟೆ ನಡೆಸುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಕೊಳ್ಳೇಗಾಲ, ಹನೂರು 2 ಕ್ಷೇತ್ರದ ಕೈ ಕಾರ್ಯಕರ್ತರು ಹಾಗೂ ಜನರನ್ನ ಒಂದುಗೂಡಿಸಿ ಕೊಳ್ಳೇಗಾಲದ ಮಹದೇಶ್ವರ ಕಾಲೇಜು ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನು ನಡೆಯಲಿದೆ. ನಂತರ ನಂಜನಗೂಡು ಕ್ಷೇತ್ರದಲ್ಲಿ ಬೃಹತ್ ಕಾರ್ಯಕರ್ತರ ಸಮಾವೇಶ ಜರುಗುತ್ತೆ. 3 ದಿನದ ಪ್ರವಾಸವನ್ನ 2 ದಿನಕ್ಕೆ ಇಳಿಸಿದ ಸಿಎಂ. ಮೋದಿ ಆಗಮನಕ್ಕೂ ಮುನ್ನ ಟಗರು ಮತಬೇಟೆ. ಸಿಎಂ ಸಿದ್ದರಾಮಯ್ಯ ಮೈಸೂರು ಚಾಮರಾಜನಗರ ಭಾಗದಲ್ಲಿ 3 ದಿನದ ಪ್ರವಾಸವನ್ನ ಕೈಗೊಂಡಿದ್ರು. ಆದರೆ ಏಪ್ರಿಲ್ 14ರಂದು ಮೈಸೂರಿಗೆ ಪ್ರಧಾನಿ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಸಿಎಂ ಪ್ರವಾಸವನ್ನ 3 ದಿನದ ಬದಲು 2 ದಿನಕ್ಕೆ ಕಡಿತ ಮಾಡಿಕೊಂಡಿದ್ದಾರೆ. ಇನ್ನು ಏಪ್ರಿಲ್ 13ರಂದು ಮೈಸೂರಿನ ಪಿರಿಯಾಪಟ್ಟಣದಲ್ಲಿ ಸಮಾವೇಶ ಮುಗಿಸಿ ಬೆಂಗಳೂರಿನತ್ತ ಸಿಎಂ ಪ್ರಯಾಣ ಬೆಳೆಸುತ್ತಾರೆ. ಒಟ್ಟಾರೆ ಮೈಸೂರು ಚಾಮರಾಜನಗರ 2 ಕ್ಷೇತ್ರವನ್ನ ಕಬ್ಜಾ ಮಾಡುವ ನಿಟ್ಟಿನಲ್ಲಿ ಮತದಾರರ ಮನಸ್ಸು ಗೆಲ್ಲೋದಕ್ಕೆ ಸಮಾವೇಶ ನಡೆಸಲಿದ್ದಾರೆ. ಇದರ ಜೊತೆಗೆ ಸ್ಥಳೀಯ ಶಾಸಕರು ಹಾಗೂ ಮುಖಂಡರಿಗೆ ಗೆಲುವಿನ ಟಾಸ್ಕ್ ಕೊಡಲಿದ್ದಾರೆ. ಆದರೆ ಪ್ರಧಾನಿ ಮೋದಿ ಆಗಮನಕ್ಕೂ ಮುನ್ನವೇ ಸಿಎಂ ಸಿದ್ದರಾಮಯ್ಯ ಹೇಗೆ ಅಬ್ಬರಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.